ಚೆರಿ ಎಲ್ಲಿ? ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನೇನು ಮಾಡ್ತೀಯಾ? ಅದಕ್ಕೋಸ್ಕರ ಕೆಳಗಡೆ ಕೂತಿದ್ದೆ. ಎದ್ದೇಳೋಷ್ಟೊತ್ತಿಗೆ ಕಾಲೇ ನೋವಾಗ್ಬಿಡ್ತು, ಹೊಡ್ಬಿಡ್ತು ಬಾಗಿಲಿಗೆ. ಹಾಯ್ ಚೆರಿ, ಎಲ್ಲೋ ಹೋಗ್ತಿದ್ಯಾ ನೀನು? ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಗೆ ಹೇಳೋದು ಗೊತ್ತಿಲ್ಲ. ಹೊರಗಡೆ ಹೋಗ್ತಿದ್ದೀವಿ ಅಷ್ಟೇ. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ವಿಡಿಯೋ ಮಾಡ್ತೀನಿ. ನಾನು ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿಲ್ಲ ಅಂದರೆ ಸುಮ್ಮನೆ ಅದನ್ನು ಬೇರೆ ಯಾರು ಎಡಿಟ್ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲಿ ಹೋಗ್ತೀವಿ ಏನು ಅಂತ ನಾವು ನಿಮಗೆ ತೋರಿಸ್ತೀನಿ. ರೆಡಿಯಾಗಿದ್ದೀನಿ. ಬಿಡ ಬಿಡ ಎಲ್ಲ ಚೆಲ್ಲಿ ಇಟ್ಟಿದ್ದಾನೆ. ಇದು ನನ್ನ ಒಂದು ಔಟ್ಫಿಟ್. ಇದು ಲಾಸ್ಟ್ ಟೈಮ್ ತೋರಿಸಿದ್ದೆ, ಹಾಕ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ. ಹೊರಗಡೆ ಹೋಗ್ತಿದ್ದೀವಿ, ರೆಡಿಯಾಗಿದ್ದೀವಿ. ಇನ್ನೂ ಜಾನು ಬಂದಿಲ್ಲ. ಜಾನು ಬಂದಮೇಲೆ ಕರ್ಕೊಂಡು ಹೋಗ್ತಾರೆ. ಆಗ ಜಾನು ಜೊತೆಲಿ ಹೋಗ್ತೀವಿ. ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಪಾಪು ನಾನು ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಡು ಬಿಡು, ಕೆಳಗಡೆ ಕೂತ್ಕೋಬೇಕಾ? ಯಾಕೆ? ಎಲ್ಲಿ ಹೋಗ್ತಿದ್ದೀವಿ? ಇಲ್ಲಿ ನಿಂತ್ಕೋ. ಇಲ್ಲಿ ಬಾ, ಈ ಕಡೆ ಬಾ. ಎಲ್ಲಿ ಹೋಗ್ತಿದ್ದೀವಿ? ಹಾಂ, ಕಾಲು ನೋವ್ತಾಯ್ತಾ? ಯಾಕೆ ಕಾಲು ಯಾಕೆ ನೋವ್ತಿದೆ? ಆ ಶೂ ಒಳಗಡೆ ಸಾಕ್ಸ್ ಕೊಟ್ಬಿಟ್ಟಿದ್ದೀನಿ. ಆ ಸಾಕ್ಸ್ ಬಿಚ್ಚಲಿ ಅನ್ನೋ ಅದಕ್ಕೋಸ್ಕರ ಡವ್ ಮಾಡ್ತಾವನೆ. ಕಾಲು ನೋವ್ತೈತೆ ಅಂತ. ಈ ಶೂ ಸ್ವಲ್ಪ ಲೆಂತ್ ಇದೆ, ಅದಕ್ಕೋಸ್ಕರ ನಾನು ಅವನಿಗೆ ಸಾಕ್ಸ್ ಯೂಸ್ ಮಾಡಿಬಿಟ್ಟು ಶೂ ಹಾಕಿದ್ದೀನಿ. ಅದಕ್ಕೆ ಅಮ್ಮ ಕಾಲು ನೋವ್ತೈತೆ ಅಂತ ಡವ್ ಮಾಡ್ತಾವನೆ. ಬಾ, ಇಲ್ಲಿ ಹೊರಗಡೆ ಬರಲ್ವಾ ನೀನು? ಏನವ್ವಲ್ಲ, ನೀ ಡವ್ ಮಾಡಬೇಡ. ಬಟ್ಟೆ ಹಾಯ್ ಚೆರಿ. ಬಿದ್ದೋಗ್ಬಿಟ್ಟೆ ಕಾಣೋ ನಾನು. ಹಾಯ್. ಆವಾಗಲೇ ರೆಡಿ ಆದ್ವಿ. ಜಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬಂದೇ ಇಲ್ಲ. ಇಲ್ಲಿ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಸ್ಟಾರ್ಟ್. ದೂರ ಹಿಡ್ಕೊ. ಸ್ಟಾರ್ಟ್ ಹೇಳು. ಹಾಯ್. ಆಮೇಲೆ ಎಲ್ಲಿಗೆ ಹೋಗೋಣ? ಪಪ್ಪ ಜೊತೆ. ಪಪ್ಪ ಇನ್ನೂ ಬಂದಿಲ್ವಲ್ಲ? ಇನ್ನೂ ಬಂದಿಲ್ವಲ್ಲ ನಿಮ್ಮ ಪಪ್ಪ? ಅದೇ ಯಾವಾಗ ಬರುತ್ತೆ? ಸುಮ್ಮನೆ ಕುತ್ಕೋ, ನಾನು ಇಟ್ಕೊಂಡಿದ್ದೀನಲ್ವಾ. ನೀನೇನು ಇಕ್ಕೋದಾನೆ? ನಿಕ್ಕೋಬೇಡ ನೀನು. ನಾನು ಇಕ್ಕೋಬೇಡ, ನೀನು ಇಕ್ಕೋಬೇಡ. ನಾನು ಇಟ್ಕೊತೀನಿ. ನೀನು ಇಟ್ಕೋಬೇಡ, ನೀನು ಇಟ್ಕೋಬೇಡ, ನೀನು ಇಟ್ಕೋಬೇಡ. ಕೊಡಿ ಅನ್ಬೇಕಮ್ಮ. ಅವ್ನ ಫೋಟೋ ತಗೊಳ್ಳೋಣ. ಆಯ್ತು, ಎದ್ದೇಳ ಮೇಲೆ ನೀನು ಅವನೇ ಹಿಡ್ಕೋಬೇಕಂತೆ ಫೋನ್. ಆಯ್ತು, ಕೈಲಿ ತೆಗಿ. ಹಾಗೇನೆ. ಹಾಯ್. ಕೆಲವು ಊಟ ಆಯ್ತಾ? ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಊಟ ತಿನ್ನು, ಬಾಯಿ ಊಟನ. ಊಟ ತಿನ್ನೋಣ, ಬಾಯಿ ಒರೆಸೋಣ. ಆಮೇಲೆ ಜ್ಯೂಸು ಕುಡಿಯೋಣ, ಹೋಗೋಣ. ಏನು ಕುಡಿಯೋಣ? ಜ್ಯೂಸು ಕುಡಿಯೋಣ, ಹೋಗೋಣ. ಯಾವ ಜ್ಯೂಸ್ ಕುಡಿತೀಯಾ? ಕ್ಯಾಂಡಿ ಜ್ಯೂಸ್. ಕೇನ್ ಜ್ಯೂಸ್ ಕುಡಿತಾನಂತೆ ಅವನು. ಚೆನ್ನಾಗಿರುತ್ತಾ ಕೇನ್ ಜ್ಯೂಸು? ಕುಡ್ದಿದ್ಯಾ? ಆಮೇಲೆ ಇನ್ನೇನು ಕುಡ್ದಿದ್ಯಾ? ಕೇನ್ ಜ್ಯೂಸ್ ಬೇಕಾ? ಜಾಣ ನೀನು, ಗುಡ್ ಬಾಯ್. ಲೈಟು ಬರ್ತಿಲ್ಲ. ಯಾಕೆ ಬರ್ತಿಲ್ಲ? ನೀನು ನಡೆದ್ರೆ ಬರೋದು ಅದರಲ್ಲಿ. ಶೂ ಅಲ್ಲಿ ಲೈಟ್ ಬರ್ತಿಲ್ವಂತೆ. ಎದ್ದು ನಿಂತ್ಕೋ, ಬರುತ್ತೆ ನೋಡು. ಬಂತು, ಹೌದಾ? ಬಂತು. ಕುತ್ಕೊಂಡಿದ್ರೆ ಬರಲ್ಲ ಕಣೋ. ಜಾಣ ನೀನು. ಕರೆಂಟು ಬರ್ತಿಲ್ವಂತೆ, ಲೈಟು ಬರ್ತಿಲ್ಲ ಅಂತಾನೆ, ಕರೆಂಟು ಬರ್ತಿಲ್ಲ ಅಂತಾನೆ. ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಪುನಃ ಬಂತಾ? ಮತ್ತೆ ಬರ್ತಾ ಇರುತ್ತೆ.
ಜಾನು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಜಾನು ಬಂದಮೇಲೆ ಹೊರಡಬೇಕು, ರೆಡಿಯಾಗಿ ಕೂತಿದ್ದೀವಿ. ಇನ್ನು 20 ಮಿನಿಟ್ಸ್ ಬರ್ತೀನಿ ಅಂತ ಹೇಳೈತೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ರೆಡಿಯಾಗಿ ಕೂತಿದ್ದೀನಿ. ನಂದು ಇದು ನ್ಯೂ ಹೇರ್ ಕಟ್ ಮಾಡಿಸ್ದೆ, ಯಾಕೋ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗ್ತೈತೆ. ಸುಮಾರಾಗಿ ದಪ್ಪ ಆಗಿತ್ತು ಕೂದಲು, ಚೆನ್ನಾಗಿತ್ತು. ಇದಕ್ಕಿದಂಗೆ ಏನು ಉದುರ್ತಾನೇ ಇದೆ, ಅದಕ್ಕೆ ಹೇರ್ ಕಟ್ ಮಾಡಿಸ್ಬಿಟ್ಟೆ. ಅದು ಸ್ವಲ್ಪ ಲೆಂತ್ ಇದ್ರೂ ಇನ್ನೂ ಜಾಸ್ತಿನೇ ಉದುರುತ್ತೆ ಅಂತ. ಅಷ್ಟೊಂದು ಲೆಂತ್ ಏನಿಲ್ಲ ನನ್ನ ಕೂದಲು, ಫಸ್ಟು ತುಂಬ ಉದ್ದ ಇತ್ತು. ಹಾಗೆ ಲಾಂಗ್ ಹೇರ್ ತುಂಬ ಇಷ್ಟ ಆಗೋದು, ಈಗಲೂ ಇಷ್ಟ. ಬಟ್ ಏನು ಮಾಡಲಿ, ಉದುರುತ್ತೈತೆ. ಪಾಪು ಎಲ್ಲ ಇದ್ದಾನಲ್ಲ, ಹಂಗಾಗಿ ನನಗೆ ಹೇರ್ ಕೇರ್ ಎಲ್ಲ ಅಷ್ಟು ಟೈಮ್ ಕೊಡೋಕ್ಕಾಗ್ತಿಲ್ಲ. ಆದರೂ ಬೆಳಗ್ಗೆ ಹೇರ್ ಫಾಲ್ ಆಗ್ತಿತ್ತು, ಡ್ಯಾಂಡ್ರಫ್ ಆಗೈತೆ ಸಿಕ್ಕಾಬಟ್ಟೆ. ಬೆಳಗ್ಗೆ ಎದ್ದು ಅಗಸೆ ಬೀಜ ಬರುತ್ತಲ್ಲ, ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಅದ್ರ ಜೆಲ್ನ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದೆ. ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅದನ್ನು ಹಾಕ್ಕೊಂಡ್ರೆ, ಅದಕ್ಕೋಸ್ಕರ ಹಾಕ್ತೆ. ನೀವು ಅವಾಗವಾಗ ನೀವು ಅಗಸೆ ಬೀಜದ್ದು ಜೆಲ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ತಾ ಬಂದರೆ ಹೇರ್ ಫಾಲು ಕಮ್ಮಿ ಆಗುತ್ತೆ, ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಂದು ಹಾಗೆ ಈ ಥರ ಹಾಕ್ತಾಯಿದ್ರೆ ಚೆನ್ನಾಗಿ ಗ್ರೋ ಆಗಿರುತ್ತೆ. ಮತ್ತು ಏನಕ್ಕೆ ಉದುರೋಗುತ್ತೆ ಅಂತ ಗೊತ್ತಿಲ್ಲ, ಮತ್ತು ಹೇರ್ ಫಾಲ್ ಶುರುವಾಗಿ ತಿನ್ನಾಗ್ಬಿಡತ್ತೆ. ಮತ್ತು ಈ ಥರ ಏನಾರು ಕೇರ್ ಮಾಡೋಕ್ಕೆ ಮತ್ತೆ ಶುರು ಮಾಡಿದ್ರೆ ಒಂದು ರೇಂಜ್ಗೆ ಆಗುತ್ತೆ. ಸೊ ಇದೇ ಇದರಲ್ಲೈತೆ. ಅದಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಲಾಸ್ಟ್ ಟೈಮ್ ಕಟ್ ಮಾಡಿಸಿದ್ದೆ ಅಲ್ವಾ, ಸಿಕ್ಕಾಬಟ್ಟೆ ತಿನ್ನೋಕ್ಕೆ ಕಾಣಿಸ್ತಾಯಿತ್ತು, ಉದುರ್ತಾ ಇತ್ತು ಬೇರೆ. ಅದಕ್ಕೆ ಶಾರ್ಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹೋಗಿ ಇನ್ನೊಂದು ಸ್ವಲ್ಪ ಕಟ್ ಮಾಡಿಸ್ಬಿಟ್ಟು ಬಂದೆ. ಇದೇ ನನ್ನ ನ್ಯೂ ಹೇರ್ ಸ್ಟೈಲು. ಇದು ಲೇಯರ್ ಕಟ್ಟು ನಾನು ಮಾಡಿಸಿರೋದು. ಕೂದಲು ಹಾಗೆ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಹೀಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಒಂದು ರೇಂಜ್ಗೆ ಓಕೆ ಅನ್ನೋ ಥರ ಇದೆ. ಏನು ಮಾಡೋಕ್ಕಾಗಲ್ಲ. ಏಯ್, ಏನು ಮಾಡ್ತಿದ್ಯಾ? ಅಲ್ಲಿ ನೀನು ತೆಗೆದು ಹೊರಗಡೆಗೆ ಬಿಟ್ಬಿಡು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದಾಗ ನೀರು ನಾವು ನೋಡಿರಲ್ಲ, ಎಲ್ಲ ಹರ್ಕೊಂಬಂದಿರುತ್ತೆ. ಯಾರು ಕ್ಲೀನ್ ಮಾಡ್ತಾರೆ? ಏನು ಲಾಕ್ ಮಾಡ್ತೈತೆ? ಬಾ ಬೇಗ ಇದ್ದು ಬಾ. ಏನು ನೈ 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 ಅಂತೆ, ನೈ ನೈ. ಪಾನಿ 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 ನೀರು ತೊಗೊಂಬಿಟ್ಟು ತಗೋ ಪಾನಿ ಕುಡಿ, ಪಾನಿ ಕುಡಿ, ಪಾನಿ ಕುಡಿ ಅಂತ ನನಗೆ ಒಂದು 2-3 ಹಿಂದಿ ವರ್ಡ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಏನೇನೋ ಕರೀತಾನೆ, ಏನೇನೋ ಜಾವ್ ಅಂತಾನೆ, ರುಕ್ಕೋ ರುಕ್ಕೋ ಅಮ್ಮ ರುಕ್ಕೋ ಅಂತಾನೆ. ಈ ಕಳ್ಳ ನೀನು. ಸೊ ಜನ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡಿಕೊಂಡು ನಿಂತಿದ್ದೀನಿ. ಫೈನಲಿ ಜಾನು ಬಂತು. ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಅವರು ಆ ಕಡೆಯಿಂದ ಕ್ಯಾಬಲ್ಲೇ ಬಂದರು. ಇವಾಗ ಮತ್ತೆ ಕ್ಯಾಬ್ ಮಾಡ್ಕೊಂಡು ಅದನ್ನೇ ರಿಟರ್ನ್ ಹೋಗ್ತಾಯಿದ್ದೀವಿ. ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ, ಜಾನು ಕೆಲಸನ ಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಕೆಲವು ಫ್ರೆಂಡ್ಸು ಮೀಟ್ ಮಾಡಬೇಕು, ಅಂದರೆ ಕೊಲೀಗ್ಸ್ ಇದ್ದಾರೆ, ಮೀಟ್ ಮಾಡಬೇಕು ಅಂತ ಕರೆದಿದ್ದಾರೆ. ಹಾಗಾಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ನಾವು ಹೋಗ್ತಿರೋದು. ನಾವು ಮನೇಲೇ ಇದ್ವಲ್ಲ, ಹಾಗಾಗಿ ಅಲ್ಲೇ ಮಾಲೆಲ್ಲ ಹೋಗಿದ್ದು ಬರೋಣ, ನಿಯರ್ ಅವ್ರು ಅಲ್ಲೇ ಸಿಗ್ತಾರೆ ಅನ್ನೋ ರೀಸನ್ಗೋಸ್ಕರ ನಾನು ಚೆರಿ ಇಬ್ಬರು ಹೋಗ್ತಿದ್ದೀವಿ. ಇನ್ನು ಹೊಸ ಜಾಬಿಗೆ ಸೇರ್ಕೊಂಡ್ಮೇಲೆ ಅಷ್ಟು ಫ್ರೀ ಆಗಲ್ವಲ್ಲ, ಅದಕ್ಕೋಸ್ಕರ. ಇಲ್ಲೊಬ್ಬರು ಅವ್ರ ಕೊಲೀಗ್ ಬಂದಿದ್ದರು. ಸೊ ಹಾಗಾಗಿ ಪಾಪುನ ಅವರೇ ಕರ್ಕೊಂಡಿದ್ರು. ಅವ್ರು ಬಿಟ್ಟು ಬರ್ತಾನೆ ಇರಲಿಲ್ಲ. ಸೊ ನಾನು ಒಬ್ಬಳೇ ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೆ. ಜಾನು ಮೀಟ್ ಮಾಡಿ ಬರೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ನಾವೇನಲ್ಲೆಲ್ಲ ಹೋಗಿಲ್ಲ. ನಾವು ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟಲ್ಲೇ ವಾಕ್ ಮಾಡಿಕೊಂಡು, ನಾನು ಈ ಮಾಲ್ಗೆ ಹೋಗಿರಲಿಲ್ಲ, ಭಾರತೀಯ ಸಿಟಿ ಮಾಲ್ ಇದೆಯಲ್ಲ, ಅಲ್ಲಿ ಹೋಗಿರಲಿಲ್ಲ. ಅಲ್ಲಿ ಹೋಗೋಣ ಅಂತ ಹೇಳಿ ಜಾನನ ಕರ್ಕೊಂಡೋಗಿದ್ದೆ. ನಾನು ನೋಡಿರಲಿಲ್ವಲ್ಲ, ಫಸ್ಟ್ ಟೈಮ್ ನಾನು ಹೋಗಿದ್ದು. ಸರಿನೂ ಹೊರಗಡೆ ಆಟ ಆಡ್ತಾಯಿದ್ದ, ನಾವು ಹೊರಗಡೆ ಅಲ್ಲೇ ವಾಕ್ ಮಾಡಿಕೊಂಡು ಓಡಾಡಿಕೊಂಡು ಇದ್ವಿ. ಜಾನು ಅವ್ರನ್ನ ಹೋಗಿ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಆಮೇಲೆ ಹೋದರು. ಅಲ್ಲಿ ತನಕ ನಮ್ಮ ಜೊತೆನೇ ಮಾಲೆಲ್ಲ ತೋರಿಸ್ಕೊಂಡು ಇದ್ದರು. ಸರಿ, ಅಲ್ಲಿ ಆಟ ಬೇರೆ ಆಡಬೇಕು ಅಂತ ಇದ್ದ. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಆಮೇಲೆ ಬೇರೆ ಕಡೆ ಹೋಗಬೇಕು. ನಾನು ಎಲ್ಲ ಕಡೆ ಏನು ವೀಡಿಯೋ ಮಾಡಿಲ್ಲ, ಒಂದಷ್ಟು ಕಡೆ ಮಾತ್ರ ವೀಡಿಯೋ ಮಾಡಿರೋದು ಅಷ್ಟೇ. ಚೆನ್ನಾಗಿತ್ತು, ಏನೋ ಒಂಥರ ಚೆರಿ ಇಟ್ಕೊಂಡು ನಾವು ಬರೋಷ್ಟರಲ್ಲಿ ಅದೆಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಓಕೆ, ಒಂದು ಟೈಮಿಗೆ ಬಂದಿಲ್ವಲ್ಲ, ಹೋಗೋಣ ಅಂತ ಹೇಳಿ ಬಂದಿರೋದು. ಹಾಗೆ ಇಲ್ಲೊಂದು ಗೇಮಿಂಗ್ದಿತ್ತು, ಎಲ್ಲರೂ ಆಡ್ತಾಯಿದ್ರು ಕೂರಿಸ್ಕೊಂಡು ಮಕ್ಕಳನ್ನ. ಚೆರಿನೂ ಅದು ನೋಡ್ಬಿಟ್ಟು ನಾನು ಆಡಬೇಕು ಅಂತ ಇದ್ದ. ಅವ್ನಿಗೇನು ಚಿಕ್ಕ ಹುಡುಗ ಅಲ್ವಾ, ಇನ್ನೂ ಗೊತ್ತಿಲ್ಲ. ಸೊ ನಾವು ಹಾಗೆ ಮಾಲ್ ಒಂದು ರೌಂಡ್ ಹಾಕೊಂಡು ಬರೋಣ ಅಂದ್ಕೊಂಬಂದ್ವಿ. ಒಂದು ಸರಿ ಏನು ನೋಡಿಲ್ವಲ್ಲ,
ಹಾಗಾಗಿ ನಾವೇನು ಶಾಪಿಂಗ್ ಅಂತ ಏನು ಬಂದಿಲ್ಲ. ಜಾನು ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡಬೇಕಿತ್ತಲ್ಲ, ಹಾಗಾಗಿ ಬಂದಿದ್ದರು. ಒಂಥರ ಸೆಂಡಪ್ ಪಾರ್ಟಿ ಅಂತಲೇ ಹೇಳ್ಬೋದು. ನಾವಲ್ಲೆಲ್ಲೂ ಹೋಗಿಲ್ಲ, ನಮ್ಮ ಪಾಡಿಗೆ ನಾವು ಹೊರಗಡೆನೇ ಇದ್ವಿ. ಜಾನು ಹೋಗಿ ಅವರೆಲ್ಲರೂ ಮೀಟ್ ಮಾಡ್ಕೊಬಂದರು. ಕೆಲವರು ಗಿಫ್ಟ್ ಕೊಟ್ಟಿದ್ದಾರೆ, ಕೆಲವರು ಅವ್ರ ಜೊತೆ ಮಾತಾಡಿದ್ದಾರೆ. ಜಾನುನೇ ಕೆಲವೊಂದು ಕಡೆ ಹೋಗೋಕ್ಕಾಗಲಿಲ್ಲ, ನಾವು ಇದ್ವಲ್ಲ, ಹಾಗಾಗಿ ಜಾಸ್ತಿ ಹೊತ್ತು ಎಲ್ಲೂ ಇರಲಿಲ್ಲ. ಹೋದರೆ ಒಂದು 10 ನಿಮಿಷ 1/4 ಗಂಟೆ ಹೋಗಿ ಮಾತಾಡಿಸ್ಕೊಂಡು ರಿಟರ್ನ್ ಬಂದುಬಿಡ್ತಿದ್ರು. ನಾವು ಅಲ್ಲಿ ತನಕ ನನಗಿರೋದು ಕಷ್ಟ ಅಲ್ಲ, ಚೆರಿನ ಮೇಂಟೈನ್ ಮಾಡೋದೇ ನನಗೆ ದೊಡ್ಡ ಸಾಹಸ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅವನು ಒಂದು ಕಡೆ ಅಂತೂ ಕೂರಲ್ಲ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರಬೇಕು, ಆಟ ಆಡ್ತಾ ಇರಬೇಕು, ಈ ಥರ ಮಾಡ್ತಾನೆ. ಅವನ್ನ ಮೇಂಟೈನ್ ಮಾಡೋದೇ ಕಷ್ಟ. ಪುಣ್ಯಕ್ಕೆ ಅವ್ರ ಜೊತೆ ಒಬ್ಬರು ಬಂದಿದ್ರಲ್ಲ, ಹಾಗಾಗಿ ನನಗೆ ಈಸಿ ಆಯಿತು. ಅವನು ಅವ್ರ ಜೊತೆನೇ ಇದ್ದ. ಅವ್ರನ್ನೂ ಬಿಡ್ತಾನೆ ಇರಲಿಲ್ಲ, ಎಲ್ಲಿಗೋದ್ರೂ ಬನ್ನಿ 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 ಅಂತ ಅವರನ್ನು ಕರ್ಕೊಂಡು ಹೋಗ್ತಿದ್ದ. ಸೊ ಅವರಿದ್ದಕ್ಕೆ ನನಗೇನು ಅಷ್ಟೊಂದು ಟಾರ್ಚರ್ ಅಂತ ಅನ್ನಿಸ್ಲಿಲ್ಲ, ಏಕೆಂದರೆ ಮೇಂಟೈನ್ ಮಾಡೋದಕ್ಕೆ ಅವರೇ ಇದ್ರಲ್ಲ, ಹಾಗಾಗಿ. ಸೊ ಇದನ್ನು ಆಡಬೇಕು ಅಂದ್ಕೊಂಡು ಕೂತಿದ್ದ ಅವನು. ಚಿಕ್ಕ ಹುಡುಗ, ಅವ್ನಿಗೆ ಏನು ಗೊತ್ತಾಗುತ್ತೆ, ಸುಮ್ಮನೆ ವೇಸ್ಟ್ ಅದೆಲ್ಲ ಅಂತೇಳಿ ಬೇಡ ಅಂದೆ. ಆಮೇಲೆ ಏನೋ ತಿನ್ನಬೇಕು ಅಂದ ಜಾನು, ಅಲ್ಲಿ ಕರ್ಕೊಂಡು ಹೋದರು. ನಾನು ಏನು ತಿಂತಾನೆ ಇವನು, ಸುಮ್ಮನೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆಲ್ಲ, ಬೇಡ ಅಂದ್ಕೊಂಡೆ ಸುಮ್ಮನೆ ಇದ್ದೆ. ಆಮೇಲೆ ಫೈನಲಿ ಅವರಲ್ಲಿ ಹೋದರು. ನಾನೇನು ಜಾಸ್ತಿ ಎಲ್ಲೂ ವೀಡಿಯೋ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅದಾದಮೇಲೆ ಯಾವ್ದಾದ್ರು ಮೂವಿ ಇದೆಯಾ ನೋಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಯಾವುದೋ ಮೂವಿ ಹಾಕಿದ್ರು, ಅದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ. ಓಕೆ ಬೇಡ, ಇನ್ನೂ ಒಬ್ರನ್ನ ಯಾರನ್ನೋ ಮೀಟ್ ಮಾಡೋದಿತ್ತು ಅವ್ರಿಗೆ, ಹಾಗಾಗಿ ಕಾಲ್ ಮಾಡ್ತಾನೆ ಇದ್ದರು ಅವರು. ಸರಿ ಹೊರಡೋಣ ಅಂತ ಹೇಳಿ ಜಾನು ಅಲ್ಲಿ ಮೂವಿಗೇನು ಹೋಗಲಿಲ್ಲ. ಅವ್ರೇನಾದ್ರು ಕಾಲ್ ಮಾಡಿಲ್ಲ ಅಂದಿದ್ರೆ ಮೂವಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೋದಿತ್ತು. ಸೊ ಅಲ್ಲಿಂದ ನಾವು ಅವ್ರನ್ನ ಮೀಟ್ ಮಾಡಬೇಕು ಅಂದ್ರಲ್ಲ ಜಾನು, ಸರಿ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ವಾ ಸರಿ ಸೊ ಚೆರಿ ಹೊರಗಡೆ ಬಂದ್ವಿ, ಮಾಲ್ ಒಳಗಡೆ ಎಲ್ಲ ಓಡಾಡಿಕೊಂಡು. ಚೆರಿ ಇಲ್ಲಿ ಕಾರಂಜಿ ಥರ ನೀರು ಬರ್ತಿದೆಯಲ್ಲ, ಅದ್ರ ಜೊತೆ ಆಟ ಆಡ್ತಾ ಇದ್ದ. ಅವನು ಫುಲ್ಲು ಖುಷಿಯಾಗಿದ್ದ, ನೀರು ಥರ ಬರ್ತಿತ್ತಲ್ಲ. ನಾವು ಸ್ವಲ್ಪ ಹೊತ್ತು ಆಟ ಆಡ್ಕೊಡ್ಲಿ ಬಿಡಿ ಅಂದ್ಬಿಟ್ಟು ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವನ್ನ ಆಟ ಆಡಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗೋಣ ಅಂತ. ಜನ ಅವ್ರನ್ನ ಯಾರೋ ಫ್ರೆಂಡ್ ಮೀಟ್ ಮಾಡಬೇಕು ಅಂತ ಕಾಲ್ ಮಾಡಿದರು. ಸರಿ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಹೊರಗಡೆನೇ ಆಟ ಆಡಿಕೊಂಡು ಅವ್ರ ಜೊತೆನೇ ಜಾನೂ ಇತ್ತು. ಸೊ ಆಮೇಲೆ ಅವ್ರು ಮೀಟ್ ಮಾಡೋಕೆ ಹೋಗ್ತಾರೆ, ನಾವೇನು ಜೊತೇಲಿ ಹೋಗಲ್ಲ. ಏನಕ್ಕೆ ಮೀಟ್ ಮಾಡ್ತಿದ್ದಾರೆ ಏನಂತಂದರೆ, ಅದೇ ಹೇಳಿದ್ನಲ್ಲ ಮೇನ್ ರೀಸನು, ಕೆಲಸ ಬಿಟ್ಟಿದ್ದಕ್ಕೇ ಲಾಸ್ಟ್ ಡೇ ಅಲ್ಲ. ಸೊ ಎಲ್ಲರೂ ಒಂದೊಂದು ಸರಿ ಮಾತಾಡ್ಸೋದು, ಗಿಫ್ಟ್ ಕೊಡೋದು ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಅಷ್ಟೇ. ಬೆಳಗ್ಗೆ ಆಲ್ರೆಡಿ ಹೋಗಿ ಬಂದಿದ್ದಾರೆ ಸುಮಾರು ಕಡೆ, ಇನ್ನೊಂದು 2-3 ಜನ ಇದ್ದರು ಮೀಟ್ ಮಾಡೋದು. ಹಾಗಾಗಿ ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ, ಸರಿ ಬರೋದಾದರೆ ಬನ್ನಿ ಅಂತ ಜಾನಂತು. ಓಕೆ ನಾವು ಮನೇಲಿ ಏನು ಮಾಡೋದು, ಆಮೇಲೆ ಜಾನು ಹೊಸ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬ್ಯುಸಿ ಆಗಿಬಿಡ್ತಾರಲ್ವ, ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅಂತ ಹೇಳ್ಬಿಟ್ಟು ಸರಿ ನಾವು ಬರ್ತೀವಿ ಅಂದ್ವಿ. ಸೊ ರೆಡಿಯಾಗಿದ್ವಿ, ಜನ ಬಂದು ಕರ್ಕೊಂಡೋದ್ರು. ಸೊ ಇನ್ನೊಂದು 2-3 ಜನ ಮೀಟ್ ಮಾಡೋದಿದೆ, ಅವ್ರು ಮೀಟ್ ಮಾಡ್ಕೊಂಬರ್ತಾರೆ, ನಾವು ಹೊರಗಡೆನೇ ಇರ್ತೀವಿ. ಅವ್ರು ಎಲ್ಲಿ ಸಿಗ್ತಾರೆ ಅಲ್ಲಿ ಹೋಗಿ ಮೀಟ್ ಮಾಡ್ಕೊಂಬರ್ತಾರೆ. ಕೆಲವ್ರು ಗಿಫ್ಟ್ ಕೊಟ್ಟಿದ್ದಾರೆ, ಅದೆಲ್ಲ ನಾನೇನು ವಿಡಿಯೋ ಮಾಡ್ಕೊಂಡಿಲ್ಲ, ಆಮೇಲೆ ಮಾಡಿ ಆ್ಯಡ್ ಮಾಡೋಣ ಅಂದ್ಕೊಂಡೆ. ಬೇಡ ಅಯ್ಯೋ ಓದೋನು ಬರೋದೇ ಇಲ್ಲ ಅಂತಾನೆ, ನನ್ನ ಮಗನ ಎಲ್ಲಿಗೂ ಕರ್ಕೊಂಡೇ ಬರಬಾರ್ದು. ಆಟ ಆಡೋಕೆ ಹೋಗ್ಬಿಟ್ಟು ನೀರ ಹತ್ರನೇ ನಿಂತ್ಕೊಂಡು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಇವಾಗ ಶಿವ ಬೇಕಂತೆ, ಅಯ್ಯೋ ಇವ್ನ ಜೊತೆ ಆಡಿ ಸಾಕಾಗ್ಬಿಡುತ್ತೆ. ಶಿವನೇ ಮನೇಲಿದ್ರೆ, ಇಲ್ಲಿ ಬೀದಿಗೆ ಬಂದರೆ ನನ್ನ ಮಗ ಹುಲಿ. ಏನು ಇಷ್ಟೊಂದು ಜಾಗ ಆಯ್ತಲ್ಲ ಜನ. ಏನು ನೀರು ಈ ಥರ ಆಗ್ಬಿಟ್ಟೈತಲ್ಲ, ಇಲ್ಲ ಮೊಬೈಲ್ದೆ ನೀರಿರುತ್ತೆ, ಕಲರೇ ಚೇಂಜ್ ಆಗ್ಬಿಟ್ಟೈತೆ. ನಾನು ಅಷ್ಟೇ ನಾಯಿ ಕಾಣಿಸ್ತಾ ಇದ್ದಾರೆ, ಅಷ್ಟೇ ಜನ ಇರೋದು. ಏನು ಪಾರ್ಕ್ ಆಯಿತು ಸುಮ್ಮನೆ ಇವು ಕ್ಯಾಂಪಸ್ ಅಲ್ವಾ ಓಡಾಡೋಕ್ಕೆ ಇವ್ರದ್ದು. ಸೊ ನಾವು ಮಾಲಿಂದ ಹೊರಟ್ವಿ.
ಹೊರಟಾದ್ಮೇಲೆ ಅದೇ ಇನ್ನೊಬ್ರು ಕಾಲ್ ಮಾಡಿದ್ರಲ್ಲ, ಅವ್ರನ್ನ ಮೀಟ್ ಮಾಡ್ಬೇಕಂದ್ಬಿಟ್ಟು ಜಾನು ಬಂದರು. ಅವ್ರು ಮೀಟ್ ಮಾಡ್ಕೊಂಬರೋದಕ್ಕೆ ಅಂತ ಹೋಗಿದ್ರು. ಅಲ್ಲೇ ನಿಯರು ನಮಗೆ ಮಲೆಪೇಶಿ ಐತಲ್ಲ, ಅಲ್ಲಿಗೆ ಹೋಗಿದ್ವಿ. ಸುಮ್ಮನೆ ಹಾಗೆ ಅಲ್ಲೇ ನಿಯರ್ ಹೋಗ್ತಿದ್ವಲ್ಲ, ಒಂದ್ಸಲ ಹೋಗೋಣ ಅಂತ ಹೇಳಿ ಬಂದಿದ್ದಷ್ಟೇ. ಮತ್ತು ನಾವು ಇಲ್ಲಿಂದ ಹೋಗಬೇಕು ಅಂತಂದರೆ ಕ್ಯಾಬ್ಗೆ ಒಂದು 1000 ರೂಪೀಸ್ ಕೊಡಬೇಕು. ಸೊ ಅಲ್ಲೇ ಪಕ್ಕದಲ್ಲೇ ಇದ್ವಲ್ಲ, ಇನ್ನೊಂದು ಸರಿ ನೋಡ್ಕೊಂಡು ಹೋಗೋಣ, ವಿಸಿಟ್ ಮಾಡೋಣ ಅಂತ ಹೋಗಿದ್ದು. ಫಸ್ಟ್ ಟೈಮ್ ಒಂದು ಸರಿ ಹೋಗಿದ್ದೆ, ಇದು ಸೆಕೆಂಡ್ ಟೈಮ್ ನಾನು ಹೋಗಿರೋದು. ಏನೂ ತೊಗೊಳಕ್ಕಂತೂ ಹೋಗಿಲ್ಲ, ಸುಮ್ಮನೆ ಹಾಗೆ ನಿಯರ್ ಇತ್ತಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ದಷ್ಟೇ. ಅಲ್ಲಿ ಸಾಂಗ್ ಎಲ್ಲ ಏನೇನೋ ಹೇಳ್ತಾಯಿದ್ರು, ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡು ಆಮೇಲೆ ಹೊರಡೋಣ ಅಂತ ಹೋಗಿರೋದು. ನೈಟ್ ಆಗಿತ್ತಲ್ಲ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ವ್ಯೂ ಎಲ್ಲ ಸಖತ್ತಾಗಿತ್ತು. ನಾನೊಬ್ಬಳೇ ನಿಂತಿದ್ದೆ. ಜಾನು ಮತ್ತು ಚೆರಿ ಎಲ್ಲ ಒಂದು ಹೋಗಿದ್ದಾರೆ. ಅವರು ಹಾಗೆ ಹೋಗಿ ಬರ್ತೀವಿ ಅಂದ್ಬಿಟ್ಟು ಅವ್ನು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸೊ ನಾನು ಮಾತ್ರ ಮಾಲಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಅದಾದಮೇಲೆ ಅಲ್ಲಿ ಸಾಂಗ್ ಕೇಳ್ಕೊಂಡು ನಿಂತಿದ್ವಿ. ಇಲ್ಲೊಂದು ಟೆಡ್ಡಿ ಹಾಕಿದ್ರು, ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಚೆರಿನ ಕಳಿಸಿದ್ವಿ. ಅದು ಓಡಾಡೋದನ್ನ ನೋಡ್ಬಿಟ್ಟು ಚೆರಿ ಅದನ್ನೇ ಹೀಗೆ ನೋಡ್ತಾ ಇದ್ದ. ಅವ್ನು ನಮ್ಮ ಕಡೆ ನೋಡೇ ಇಲ್ಲ. ಒಂದು ಫೋಟೋ ಪಿಕ್ ತೊಗೋತೀನಿ ಅಂದರೂ ಅವ್ನು ನೋಡಲೇ ಇಲ್ಲ. ಸರಿ ಆಯಿತು, ಟೈಮ್ ಆಗೋಗೈತೆ, ಮನೆಗೆ ಹೋಗೋಷ್ಟರಲ್ಲಿ ಈ ಟ್ರಾಫಿಕಲ್ಲಿ ಇನ್ನೂ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟು ಹೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಮಧ್ಯ ದಾರಿಲಿ ಒಂದು ಕಡೆ ಟ್ರಾಫಿಕಲ್ಲಿ ಸಿಗಾಕೊಂಬಿಟ್ವಿ. ಎಷ್ಟು ಟ್ರಾಫಿಕ್ ಅಂದರೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ಮಳೆ ಬೇರೆ ಅವಾಗ ಒಂದು ಸರಿ ಬರುತ್ತೆ, ಇವಾಗ ಒಂದು ಸರಿ ಬರುತ್ತಾ. ಆ ಟ್ರಾಫಿಕಲ್ಲಿ ಸಿಗಾಕೊಂಡು, ಇಲ್ಲಾಂದರೆ ಏನಾಗಿದೆ ಅಂತ ಗೊತ್ತಿಲ್ಲ, ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಒಂದು 1/2 ಅವರು ಅದೇ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಅದಾದಮೇಲೆ ಮನೆಗೆ ಬರೋಷ್ಟೊತ್ತಿಗೆ ಒಂದು 9 o'clock ಏನೋ ಆಯಿತು. ಜನಕ್ಕೆ ಗಿಫ್ಟ್ ಕೊಟ್ಟಿದ್ದರು ಒಬ್ಬರು, ಅದು ತೆಗೆದು ಓಪನ್ ಮಾಡ್ತಿದ್ದಾರೆ. ಅದನ್ನು ಜೋಡಿಸೋದು ಹೇಗೆ ಅಂತ ಗೊತ್ತಿಲ್ಲ. ಅದರಲ್ಲಿ ಸ್ಲಿಪ್ಪೆಲ್ಲ ಇರುತ್ತಲ್ಲ, ಅದನ್ನು ನೋಡಿಕೊಂಡು ಇಬ್ಬರು ಅದನ್ನು ಜೋಡಿಸ್ತಾರೆ ಇವಾಗ. ಚೆನ್ನಾಗಿತ್ತು ಅವ್ರು ಕೊಟ್ಟಿರೋ ಗಿಫ್ಟು, ನನಗಂತೂ ಇಷ್ಟ ಆಯಿತು, ಚೆನ್ನಾಗಿತ್ತು. ಅದಾದಮೇಲೆ ಒಂದು ಗಿಫ್ಟ್ ಕಾರ್ಡ್ ಕೊಟ್ಟಿದ್ದರು ಇನ್ನೊಬ್ಬರು, ಏನಾದ್ರು ಶಾಪಿಂಗ್ ಮಾಡ್ಕೊಳ್ಳೋ ಥರ ಅದೊಂದು ಕಾರ್ಡು. ಅದು ಬಿಟ್ಟರೆ ಒಂದಿಬ್ಬರು ಟೀ ಶರ್ಟ್ಸ್ ಕೊಟ್ಟಿದ್ದರು. ಅವ್ರು ಹಾಕ್ಕೊಂಡಿದ್ದಾರಲ್ಲ ಅದೊಂದು ಟೀ ಶರ್ಟು, ಅಂದರೆ ಫುಲ್ ಓವರ್ದು. ಅದು ಬಿಟ್ಟರೆ ಇನ್ನೊಬ್ಬರು ಒಂದು ಕೊಟ್ಟಿದ್ದರು, ಅದು ಹಾಕ್ಕೊಂಡಿಲ್ಲ, ಅವರು ಹಾಗೆ ಇಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬರು ಏನೋ ಕೊಟ್ಟಿದ್ದರು. ಕೆಲವರು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು, ಚೆನ್ನಾಗಿತ್ತು. ಅದು ಪಿಕ್ಚರ್ ಎಲ್ಲ ನೋಡಿದೆ ನಾನು. ಒಂದಷ್ಟು ಗಿಫ್ಟ್ಗಳು ಕೊಟ್ಟಿದ್ದರು, ಅದನ್ನು ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ. ನೋಡ್ಬೋದು ನೀವು ಅವ್ರು ಯಾವ ಥರ ಎಲ್ಲ ಇದನ್ನು ಫಿಕ್ಸ್ ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಫುಲ್ಲು ಇಬ್ಬರು ಸೇರ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ. ನಾನು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಈ ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ, ಹಾಗಾಗಿ ಹೋಟೆಲಿಂದನೇ ಪಾರ್ಸಲ್ ತೊಗೊಬಂದು ಊಟ ಮಾಡಬೇಕು. ಇನ್ನು ಊಟ ಮಾಡಾಗಿಲ್ಲ. ಇದನ್ನು ಫಿಕ್ಸ್ ಮಾಡಿಬಿಟ್ಟು ಆದಮೇಲೆ ಜನ ಹೋಗಿ ತೊಗೊಂಬರ್ತಾರೆ ಗಾಡೀಲಿ. ಚೆರಿ ಅಲ್ಲಿಂದ ಬಂದಬೇಕಾದ್ರೆ ಕಾರಲ್ಲೇ ಮಲ್ಕೊಂಬಿಟ್ಟ, ಹಾಗಾಗಿ ಇನ್ನೂ ಎದ್ದಿಲ್ಲ. ಊಟ ತರಿಸಾದ್ಮೇಲೆ ಆಮೇಲೆ ಎಬ್ಬರಿಸ್ಬಿಟ್ಟು ಅವ್ನಿಗೂ ಊಟ ಮಾಡಿಸ್ಬೇಕು. ಏನು ತರೋದು ಏನು ಅಂತಲೂ ಗೊತ್ತಿಲ್ಲ. ಸೊ ಸುಮಾರು ಗಿಫ್ಟ್ ಬಂದಿತ್ತು, ಅದೆಲ್ಲ ನಾನು ವಿಡಿಯೋ ಎಲ್ಲ ಮಾಡಿಕೊಂಡು ಹಾಕೋಕ್ಕೂ ಆಗಲ್ಲ ಇವಾಗ. ಲಾಸ್ಟೇ ಹೊಸ ಕೆಲಸ ಅನ್ನೋದು ಒಂದು ಕಡೆ ಖುಷಿ ಆದರೆ, ಬಿಡ್ತಿದ್ದೀನಲ್ಲ ಅನ್ನೋದು ಅವ್ರಿಗೂ ಒಂದು ಬೇಜಾರಿರುತ್ತೆ. ಬಟ್ ಏನೂ ಮಾಡೋಕ್ಕಲ್ಲ, ಮೂವ್ ಆನ್ ಆಗಲೇಬೇಕಲ್ವ, ಹಾಗಾಗಿ ಇದು ಮಾಡ್ತಿದ್ದಾರೆ ಅಷ್ಟೇ. ಅದು ನೀರು ಸ್ವಲ್ಪನ ಹಾಕಿ ಅದನ್ನು ಉಲ್ಟಾ ಬೇರೆ ಹಾಕ್ಬಿಟ್ಟು ಅದು ನೀರು ಬೇರೆ ಬರ್ತಾಯಿಲ್ಲ. ಫೈನಲಿ ಅದನ್ನು ರೆಡಿ ಮಾಡಿ ಬರೋ ಥರ ಮಾಡಿದ್ರು. ಸೊ ಅಷ್ಟೇ ಇವತ್ತಿನ ವೀಡಿಯೋ. ಜಾನು ಜಾಬ್ ಬಿಟ್ಟರು, ಹಾಗಾಗಿ ಅವ್ರ ಜೊತೆ ನಾವು ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನನ್ನ ವೀಡಿಯೋ ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಗೋ ಹೋಗಿದೆ?